ಫ್ರೆಂಡ್ಸ್, ವೆಲ್ಕಮ್ ಟು ಸುವಿಧಾ ಕ್ಲಾಸಸ್. ಇವತ್ತು ನಾನು ಜಿ ಕೆಯನ್ನು ಯಾವ ಥರ ಓದಬೇಕು, ನೀವು ಸ್ಟ್ಯಾಟಿಕ್ ಜಿ ಕೆನ SSCGD 2026 ಎಕ್ಸಾಮಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಥರ ಓದಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಈ ಕ್ಲಾಸಲ್ಲಿ. ಸ್ಟ್ಯಾಟಿಕ್ ಜಿ ಕೆದು ಸಿಲೆಬಸ್ ಏನು ಬರುತ್ತೆ ಅಂತ, ಯಾವ್ಯಾವ ಟಾಪಿಕ್ಸ್ ಬರುತ್ತೆ ಕೇಳ್ತಾರೆ ಅಂತ ನೋಡಿದ್ರೆ, ಕಲ್ಚರಲ್ ಟಾಪಿಕ್ ಇರ್ಬೋದು, ಇಂಡಿಯಾ ಮತ್ತು ಅದರ ಅಕ್ಕಪಕ್ಕದ ದೇಶಗಳ ಬಗ್ಗೆ ಇರ್ಬೋದು, ಜಿಯೋಗ್ರಫಿ, ಸ್ಪೋರ್ಟ್ಸ್, ಎಕಾನಮಿಕ್, ಹಿಸ್ಟ್ರಿ, ಜನರಲ್ ಪಾಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸ್ಪೋರ್ಟ್ಸ್ ಅವಾರ್ಡ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಈಸ್ ಸೈಂಟಿಫಿಕ್ ರಿಸರ್ಚ್. ಇಷ್ಟು ನಮ್ಮ ಟಾಪಿಕ್ ಅಂತ SSCGD ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ನೀವು ಕವರಪ್ ಮಾಡಲೇಬೇಕು ಅನ್ನೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದರಿಂದ ಪಕ್ಕ ಬಿದ್ದು ಬೀಳುತ್ತೆ ಕ್ವಶನ್ಸು. ಪಾಲಿಟಿಯಲ್ಲಿ ಬಿದ್ದು ಬೀಳುತ್ತೆ, ಹಿಸ್ಟ್ರಿಯಲ್ಲಿ ಕವರಪ್ ಮಾಡ್ಬೋದು ನೀವು. ಸೈನ್ಸ್ ಸ್ವಲ್ಪ ಟಫ್ ಆಗುತ್ತೆ ನಿಮಗೆ. ಸೈನ್ಸ್ ಸ್ಟೂಡೆಂಟ್ಸೇ ಅಂದರೆ ನೀವು ಕವರಪ್ ಮಾಡ್ಬೋದು, ಇಲ್ಲ ನೀವು ಹೊರಗಿನವರು ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಆರ್ಟ್ಸ್ ಸ್ಟೂಡೆಂಟ್ ಅಂದರೆ ಇಂಪಾರ್ಟೆಂಟ್ ಡೇಸ್ ಯಾವುದಿನ ಯಾವುದೇ ಡೇ ಬರುತ್ತೆ, ಈ ಥರ ಕವರಪ್ ಮಾಡ್ಬೋದು ನೋಡಿ. ನಮಗೆ ಜಿ ಕೆಯಲ್ಲಿ 20 ಕ್ವಶನ್ ಇರುತ್ತೆ. ಇಂಟು 2 ಮಾರ್ಕ್ಸ್ ಅಂದರೆ 40 ಮಾರ್ಕ್ಸಿಂದು ಬರುತ್ತೆ. ಒಂದು ಕ್ವಶನ್ ನಿಮ್ಮದು ರಾಂಗ್ ಆಯಿತು ಅಂದರೆ 0.25 ಮಾರ್ಕ್ಸ್ ಮೈನಸ್ ಇರುತ್ತದೆ. ಅರ್ಥ ಆಯ್ತಾ? ಅಂದರೆ ನಾವು ಅಟ್ಲೀಸ್ಟ್ 20 ನಿಮ್ಮ ಹತ್ರ ಕವರಪ್ ಆಗಲ್ಲ ಅಂದರೂ ಅಟ್ಲೀಸ್ಟ್ 10 ಕ್ವಶನ್ ಕರೆಕ್ಟ್ ಇದ್ದರಷ್ಟೇ ನೀವು ಹಾಕಬೇಕು. ಅಂದಾಜುಗೊಂಡು ಹಾಕಲೇಬಾರ್ದು. ಜಿ ಕೆಯಲ್ಲಿ ನಿಮಗೆ ಪಕ್ಕಾ ಗೊತ್ತಿದೆಯಾ, 10 ಕ್ವಶನ್ ಹಾಕಿ 20 ಮಾರ್ಕ್ಸ್ ತನಕ ತೊಗೋಬೋದು ನೋಡಿ. ಅಟ್ಲೀಸ್ಟ್ 5 ಗೊತ್ತಿದ್ರೂ ಕರೆಕ್ಟ್ ಗೊತ್ತಿರಲಿ. ಸ್ವಲ್ಪ ಡೌಟ್ ಇದೆ ಅಂದರೆ 1 ಅಥವಾ 2ರ ಮೇಲೆ ನೀವು ರಿಸ್ಕ್ ತೊಗೋಬೋದು. ಎಂತಕ್ಕಂದರೆ 20 ಕವರಪ್ ಮಾಡೋದು ಇದರಲ್ಲಿ ಭಾಳ ಕಷ್ಟ. ಇನ್ನೊಂದು ಏನಂದರೆ, ಇದರಲ್ಲಿ ನೀವು 40 ಮಾರ್ಕ್ಸ್ ತೊಗೊಳ್ಳೋಕ್ಕೆ ಭಾಳ ಕಷ್ಟ ಇದೆ. ಒಂದು ಎಂತಕ್ಕಂದರೆ ಕರೆಂಟ್ ಅಫೇರ್ಸ್ ಅಂದರೆ ಈ ವರ್ಷದ ಕರೆಂಟ್ ಅಫೇರ್ ಆಗಲಿ, 2025ರ ಕರೆಂಟ್ ಅಫೇರ್ ಆಗಲಿ ಬೀಳಲ್ಲ. 2026ರಲ್ಲಿ ನಡೆಯೋ ಎಕ್ಸಾಮಿಗೆ 2025ರ ಕರೆಂಟ್ ಅಫೇರ್ ಬೀಳ್ತದೆ ಅನ್ನೋದು ಭಾಳ ಕಡಿಮೆ. ಏನಕ್ಕಂದರೆ ಅಟ್ಲೀಸ್ಟ್ 2 ಇಯರ್ ಬ್ಯಾಕ್ ಕ್ವಶನು ಹೋಗ್ತಾರೆ. 2 to 3 ಇಯರ್ ಬ್ಯಾಕಲ್ಲಿ ಕ್ವಶನ್ ತೆಗಿತಾರೆ ಜಿ ಡಿಯಲ್ಲಿ ಯಾವತ್ತು. ಸೊ ನೀವು ಕರೆಂಟ್ ಅಫೇರ್ಗಿಂತ ನೀವು ಜಾಸ್ತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ ಪಕ್ಕ ಬೀಳೋ ಕ್ವಶನ್ಸ್ ಇವು. ಹಿಸ್ಟ್ರಿ ಪಕ್ಕ ಬೀಳುತ್ತೆ, ಸಿಂಧು ನಾಗರಿಕತೆ, ಈ ಥರ ಪ್ರಾಚೀನ ಇತಿಹಾಸ ಪಕ್ಕ ಬೀಳುತ್ತದೆ. ಎಕಾನಮಿಕಲ್ಲಿ ಒಂದು ಕ್ವಶನ್ ಬಿದ್ದೇ ಬರ್ತದೆ, ಪಾಲಿಟಿಯಲ್ಲಿ ಒಂದು ಕ್ವಶನ್ ಬಿದ್ದೇ ಬರ್ತದೆ. ಅದನ್ನೇ ಬಿಟ್ಟು ಈ ಇದಿರ್ತಾರಲ್ಲ ಜನಾಂಗ ಅಂದರೆ ಸಂತಾಲರು, ಗೊಂಡರು, ಇವರು ಯಾವ ಇದಕ್ಕೆ ಸೇರಿದವರು, ಇಲ್ಲ ನೃತ್ಯಗಳಿರ್ಬೋದು, ಮತ್ತು ಸಂಗೀತಗಳಿರ್ಬೋದು, ಸಂಗೀತ ವಾದಕರಿರ್ಬೋದು. ನಾನು ಲಾಸ್ಟ್ ನನ್ನ ಕ್ಲಾಸಸ್ಸಲ್ಲಿ ವಾದಕರು ಯಾರ್ಯಾರು ಅಂತ ಹೇಳಿದೆ. ಅದು ಇಂಪಾರ್ಟೆಂಟು. ತಬಲಾ ವಾದಕರಿರ್ಬೋದು ಅಥವಾ ಸರೋದ ವಾದಕರಿರ್ಬೋದು. ನೀವು ಬರೆದಿಟ್ಕೊಳ್ಳಿ, ಈ ಕ್ವಶನ್ ಬೇಕಾದ್ರೆ ಒಂದು ಬಿದ್ದೇ ಬೀಳುತ್ತೆ. ನಾನು ಸುಳ್ಳು ಹೇಳ್ತೀನಿ ಅಂತಲ್ಲ, ನಾನು ಆಲ್ಮೋಸ್ಟ್ ಎಲ್ಲ ಜಿ ಡಿ ಎಕ್ಸಾಮ್ ನಾನೇ ಕುಂತು ಬರೆದಿದ್ದೀನಿ. ಅದರಲ್ಲಿ ಯಾವ್ಯಾವ ಕ್ವಶನ್ ಬೀಳುತ್ತೆ ಅಂತ ನನಗೆ ಗೊತ್ತಿದೆ ಫ್ರೆಂಡ್ಸ್. ಸುಮ್ಮನೆ ನೀವು ಎಲ್ಲ ಓದ್ಕೊಂಡು ಹೋದ್ರೆ ವೇಸ್ಟ್. ಜಿ ಕೆಗೆ ನೀವು ಟೈಮ್ ವೇಸ್ಟ್ ಮಾಡ್ದಂಗೆ ನಿಮ್ಮದು. ಸುಮ್ಮನೆ ರೀಸ್ನಿಂಗಿಗೆ ಪ್ರಿಪೇರ್ ಆಗಿ, ರೀಸ್ನಿಂಗ್ 20 ಕ್ವಶನಲ್ಲಿ 20 ತೊಗೊಂಡು 40 ಮಾರ್ಕ್ಸ್ ಆರಾಮ್ಸೆ ತೊಗೋಬೋದು. ಮ್ಯಾಥ್ಸ್ ಅಟ್ಲೀಸ್ಟ್ 10 ಸಾಲ್ವ್ ಮಾಡುವಂಗೆ ಮಾಡ್ಕೊಳ್ಳಿ, ಅದರಲ್ಲಿ 20 ಮಾರ್ಕ್ಸ್, 60 ಮಾರ್ಕ್ಸ್ ಇಲ್ಲ ಆಯಿತು. ಪ್ಲಸ್ ಜಿ ಕೆ 80 ಆಯಿತು. ಇಷ್ಟು ಮಾಡಿದ್ರಿ ಅಂದರೆ ಇಂಗ್ಲೀಷಲ್ಲೂ ಕೂಡ 10 ಕ್ವಶನ್ಸ್ ಆರಾಮ್ಸೆ ತೊಗೋಬೋದು. ನೀವು ಏನು ಮಾಡಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನೇ ನೋಡಬೇಕು. ಡಿಟ್ಟೋ ಕ್ವಶನ್ಸ್ ಬೀಳುತ್ತೆ, ನಂಬರ್ಸಲ್ಲಿ ಚೇಂಜ್ ಇರುತ್ತೆ, ಇಲ್ಲ ಕ್ವಶನಲ್ಲಿ ಚೇಂಜ್ ಇರುತ್ತೆ. ಕ್ವಶನ್ ಏನು ನಮಗೆ ಎಕ್ಸ್ಪ್ರೆಸ್ ಮಾಡ್ತದಲ್ಲ ಆ ಕ್ವಶನ್ ಸೇಮ್ ಇರುತ್ತೆ, ಬಟ್ ನಿಮಗೆ ಅಂಕಿ ಸಂಖ್ಯೆಗಳಲ್ಲಿ ಡಿಫ್ರೆನ್ಸ್ ಇರ್ತದೆ. ಜಿ ಕೆಯಲ್ಲಿ ಮಾತ್ರ ಬೇರೆ ಬೇರೆ ಕ್ವಶನ್ಸ್ ಇರ್ತದೆ. ಸೊ ಜಿ ಕೆ ನೀವು ಏನು ಓದಬೇಕು ಕೇಳಿದ್ರೆ, ಪಕ್ಕ ಬೀಳೋ ಕ್ವಶನ್ಸ್ ಅಂದರೆ ವಾದ್ಯ ಅಥವಾ ಇಂಪಾರ್ಟೆಂಟ್ ಡೇಸ್, ಇನ್ನು ಇಂಡಿಯನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು, ಇನ್ನೊಂದು ಹಿಸ್ಟ್ರಿ. ನೀವು PCಗೆಲ್ಲ PSI ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಪಕ್ಕ ನಿಮಗೆ ಇವೆಲ್ಲ ಬರ್ತಿರುತ್ತೆ. ನೀವು ವಾದ್ಯವಾದಕರು ಒಂದು 10 ವಾದಕರಿದ್ದಾರೆ, ಅವನ್ನು ಪಕ್ಕ ಬಿಟ್ಬಿಡಿ. ನಾನು ಲಾಸ್ಟ್ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ ನೋಡಿ, ಅವೇ ಅವರು. ಅವಷ್ಟು ನೀವು ಮಾಡಿಕೊಂಡ್ರೆ ಸಾಕು ನಿಮ್ಮಿದರಲ್ಲಿ.
ಇನ್ನು ಬೇರೆ ಏನು ಓದಬೇಕಪ್ಪ ಅಂದರೆ ನಾ ಹೇಳೋದು ಒಂದೇ, ರೀಸ್ನಿಂಗ್ ಔಟ್ ಆಫ್ ತೊಗೊಳ್ಳಿ, ಆರಾಮ್ಸೆ ನೀವು ಜಿ ಡಿಯಲ್ಲಿ ಎಂಟರ್ ಆಗ್ತೀರ ನೋಡಿ. ಬಾಕಿ ನೀವು ಜಿ ಕೆ ಆಗಲಿ 10 ಅಥವಾ 15 ನಿಮ್ಮದು ಕರೆಕ್ಟ್ ಇದೆ ಅಂದರೆ ಕ್ವಶನ್ಸು ಟೆನ್ಷನ್ ಮಾಡ್ಕೊಳ್ಳೋದೇ ಇಲ್ಲ. -0.25 ಒಂದಕ್ಕೆ ಒಂದು ರಾಂಗ್ ಆದರೆ ಇರ್ತದೆ. ಇದು ಒಂದು ರಾಂಗ್ ಅಂದರೆ ನೀವು -0.25 ಅಲ್ಲ ಅಂತ ಜಾಸ್ತಿ ಹಾಕೋಲಿಕ್ಕೆ ಹೋಗಲೇಬೇಡಿ. ಅದೇ ನಿಮ್ಮ ಮೈನಸ್ ಪಾಯಿಂಟ್ ಆಗಿರ್ತದೆ. ಎಲ್ಲಿ ಸೋಲೋದು ಅಂತ ಕೇಳಿದ್ರೆ, ನೀವು ಎಲ್ಲಿ ರಾಂಗ್ ಮಾಡ್ತೀರಲ್ಲ ಅಲ್ಲೇ ನೀವು ಸೋತಿರ್ತೀರ. ಇನ್ನು ನೇಬರ್ ಕಂಟ್ರೀಸ್ ಇವೆಲ್ಲ ಹೆಚ್ಚು ಬೀಳಲ್ಲ, ಅಂದರೆ ಬೀಳುತ್ತೆ ಬಟ್ ಅಪರೂಪದ ಕ್ವಶನ್, ಅಂದರೆ ಭಾಳ ಹಿಂದಿನ ಟಾಪಿಕನ್ನು ಹೋಗ್ತಾರೆ ಅವರು. ಸೊ ಓದೋದು ಇಂಡಿಯನ್ ಜಿ ಕೆ ಯಾವಾಗಲೂ ಓದಬೇಕಾದ್ರೆ ಓಲ್ಡ್ ಕ್ವಶನ್ ಪೇಪರ್ ನೋಡಿ, ಒಂದು 5 ವರ್ಷದಾದರೂ ನೋಡಿ. ಏನಕ್ಕಂದರೆ ಒಂದು ಸೆಟ್ಟಿಂದಾದರೂ ನೋಡಿದ್ರೆ ಒಂದು ಕ್ವಶನ್ ಆದರೂ ಅದರಲ್ಲಿ ರಿಪೀಟ್ ಆಗ್ತದೆ, ನಿಮಗೆ ಈ ಸಲ ಬೀಳ್ತದೆ. ರಿಪೀಟೆಡ್ ಡೇಸ್ ಇರ್ಬೋದು, ಅಂದರೆ ಇಂಪಾರ್ಟೆಂಟ್ ಡೇಸ್ ಯಾವತ್ತೂ ರಿಪೀಟ್ ಆಗ್ತದೆ. ವಾದ್ಯವಾದಕರು ರಿಪೀಟ್ ಆಗ್ತದೆ ಕ್ವಶನು. ಈ ಥರ ನೀವು ಪ್ರಿಪೇರ್ ಆದರೆ ಅಂದರೆ ಪಕ್ಕಾ ನಿಮಗೆ SSCGD ಕ್ಲಿಯರ್ ಮಾಡ್ತೀರಾ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕ್ಲಾಸಸ್ ಮಾಡ್ತಾಯಿರ್ತೀನಿ, ರೀಸ್ನಿಂಗ್ ಆಗಲಿ ಜಿ ಕೆದಾಗಲಿ. ನೋಡಿ ಕ್ಲಾಸಸ್, ನಿಮಗೇನಾರು ಡೌಟ್ಸ್ ಇದ್ದರೆ ಅದರಲ್ಲಿ ಮೆಸೇಜ್ ಹಾಕಿ ಸಾಲ್ವ್ ಮಾಡಿಕೊಡುವ, ಆಯಿತಾ? ಥ್ಯಾಂಕ್ ಯು ಫ್ರೆಂಡ್ಸ್.